ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಮುಂಬರುವ ಚುನಾವಣೆಯಲ್ಲಿ ಮೈತ್ರಿ ಮುಂದುವರಿಯುತ್ತಾ ರಾಜ್ಯದಲ್ಲಿ ಅನ್ನೋದೇ ಪ್ರಶ್ನೆ ಇದೆ. ಕಾರಣ ಬಿಜೆಪಿ ವರ್ಸಸ್ ಜೆಡಿಎಸ್ ಮಧ್ಯೆ ವೈಮನಸ್ಸುಗಳು ಮೂಡ್ದಂಗೆ ಕಾಣಿಸ್ತಾ ಇದೆ. ಹಂಗಾಗಿ ಮೈತ್ರಿ ಮುಂದುವರಿಸ್ತಾರಾ ಇಲ್ವಾ ಅನ್ನೋದೇ ಪ್ರಶ್ನೆ. 2028ರ ಚುನಾವಣೆಯ ಮೇಲೆ ಮೈತ್ರಿ ನಾಯಕರ ಕಣ್ಣಿದೆ. ಈಗಿನಿಂದಲೇ ಎಲೆಕ್ಷನ್ಗೆ ಜೆಡಿಎಸ್ ತಯಾರಿ ಮಾಡ್ಕೊಳ್ತಾ ಇದೆ. ಬಿಜೆಪಿ ಜೊತೆ ಮೈತ್ರಿ ಹಾಕಿ ಚುನಾವಣೆ ಎದುರಿಸೋದಕ್ಕೆ ಜೆಡಿಎಸ್ ಪ್ಲಾನ್ ಮಾಡ್ಕೊಂಡಿದೆ. ಆದ್ರೆ ಬಿಜೆಪಿಯ ಸ್ಟ್ಯಾಂಡ್ ಏನು? ಬಿಜೆಪಿ ಜೊತೆಗಿದ್ರೂ ಕೂಡ ತತ್ವ ಸಿದ್ಧಾಂತಕ್ಕೆ ಜೆಡಿಎಸ್ ಬದ್ಧವಾಗಿದೆ. ಅದರಲ್ಲಿ ಯಾವುದೇ ರೀತಿಯ ಚೇಂಜಸ್ ಇಲ್ಲ. ಜಾತ್ಯತೀತ ತತ್ವದ ಅಡಿಯಲ್ಲೇ ಪ್ರಚಾರ ಅಥವಾ ಚುನಾವಣಾ ಕಾರ್ಯತಂತ್ರ ಇದೆಲ್ಲವೂ ಕೂಡ ರೂಪುಗೊಳ್ತಾ ಇದೆ. ಪ್ರಬಲ ಹಿಂದುತ್ವದ ತತ್ವ ಇರೋದು ಬಿಜೆಪಿಗೆ. ಆಂಧ್ರ ತಮಿಳುನಾಡು ಮಾದರಿ ಮೊರೆ ಹೋಗೋದಕ್ಕೆ ಪ್ಲಾನ್ಗಳಾಗ್ತಾ ಇದೆಯಂತೆ. ಮುಸ್ಲಿಂ ವಿಚಾರದಲ್ಲಿ ಬಿಜೆಪಿ ಈ ಮುಸ್ಲಿಂ ವಿಚಾರದಲ್ಲಿ ಬಿಜೆಪಿ ರೀತಿ ವಿರೋಧ ಮಾಡಬಾರದು ಅನ್ನೋ ಕಾರಣಕ್ಕೆ ಜೆಡಿಎಸ್ ಏನೋ ಒಂದು ಸ್ಟ್ಯಾಂಡ್ ತಗೊಳ್ತಾ ಇದೆಯಂತೆ. ಕಾಂಗ್ರೆಸ್ ವೋಟ್ ಬ್ಯಾಂಕ್ ಛಿದ್ರ ಮಾಡೋದಕ್ಕೆ ಮುಸ್ಲಿಮರ ಬಗ್ಗೆ ಸಾಫ್ಟ್ ಕಾರ್ನರ್ ತಾಳಿದೆಯಾ ಜೆಡಿಎಸ್ ಅನ್ನೋದು ಪ್ರಶ್ನೆ ಇದೆ. ಹಿಂಗಾಗಿ ಜಾತ್ಯತೀತ ನಿಲುವು ತೆಗೆದುಕೊಳ್ಳೋದಕ್ಕೆ ಲೆಕ್ಕಾಚಾರದಲ್ಲಿ ದಳಪತಿಗಳು ಮುಂದಾಗ್ತಿದ್ದಾರಂತೆ. ಬಟ್ ಅದೆಷ್ಟರ ಮಟ್ಟಿಗೆ ವರ್ಕೌಟ್ ಆಗುತ್ತೆ ಅನ್ನೋದನ್ನ ಕೂಡ ನಾವು ಕಾದ್ ನೋಡ್ಬೇಕಾಗುತ್ತೆ. 2028ರ ಚುನಾವಣೆ ನಾವು ಮೈತ್ರಿಯಾಗಿ ಹೋಗ್ತೀವಿ ಅಂತ ಜೆಡಿಎಸ್ ಈ ಕ್ಷಣಕ್ಕೆ ತೀರ್ಮಾನ ಮಾಡ್ಕೊಂಡಿದೆ. ಆದ್ರೆ ಬಿಜೆಪಿಯ ಸ್ಟ್ಯಾಂಡ್ ಏನು ಅನ್ನೋದು ಗೊತ್ತಿಲ್ಲ. ಬಿಜೆಪಿ ನಾಯಕರ ಸ್ಟೇಟ್ಮೆಂಟ್ಗಳನ್ನ ಗಮನಿಸಿದ್ರೆ ಈ ಮೈತ್ರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಸಮಾಧಾನಗಳು ಇದೆ ಅನ್ನೋದು ಮತ್ತೆ ಮತ್ತೆ ಸಾಬೀತಾಗ್ತಾ ಇತ್ತು. ಆದ್ರೆ ಇನ್ಫ್ಯಾಕ್ಟ್ HD ಕುಮಾರಸ್ವಾಮಿ ಅವರಂತೂ ಇವ್ರ್ಯಾರ್ರಿ ಡಿಸೈಡ್ ಮಾಡೋದಕ್ಕೆ, ಎಲ್ಲವೂ ಕೂಡ ರಾಷ್ಟ್ರ ಮಟ್ಟದಲ್ಲೇ ಡಿಸೈಡ್ ಆಗಿ ಹೋಗಿದೆ ಅನ್ನೋ ರೀತಿಯಲ್ಲಿ ಒಂದು ಸ್ಟೇಟ್ಮೆಂಟ್ ಕೊಡ್ತಾ ಇದ್ರು. ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಬೇಡಿ, ಮೈತ್ರಿಯಾಗಿ ಚುನಾವಣೆ ಫೇಸ್ ಮಾಡೋಣ ಅನ್ನೋ ರೀತಿಯಲ್ಲಿ ತಮ್ಮದೇ ಪಕ್ಷದ ನಾಯಕರುಗಳಿಗೆ ಒಂದು ಸಂದೇಶ ಕೊಟ್ಟಿದ್ದಾರೆ. ಅದೇ ನಿಟ್ಟಿನಲ್ಲಿ ತಯಾರಿಗಳು ಕೂಡ ಆಗ್ತಾ ಇದೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಹಂಗಾದ್ರೆ ಯಾವ ರೀತಿ ತಮಿಳುನಾಡು ಮತ್ತು ಆಂಧ್ರ ಮಾಡೆಲ್ ಅನ್ನ ಇಂಪ್ಲಿಮೆಂಟ್ ಮಾಡೋದಕ್ಕೆ ಸಿದ್ಧತೆಗಳಾಗ್ತಾ ಇದೆ ಅಂದ್ರೆ, ತಮಿಳುನಾಡಿನಲ್ಲಿ ಬಿಜೆಪಿ ಜೊತೆ ADMK ಮೈತ್ರಿ ಮಾಡ್ಕೊಂಡಿದೆ. ಮೈತ್ರಿ ಮಾಡ್ಕೊಂಡಿದ್ರು ಕೂಡ ಸಿದ್ಧಾಂತದಲ್ಲಿ ಯಾವುದೇ ರೀತಿಯ ಬದಲಾವಣೆ ಇಲ್ಲ. ಹಂಗಾಗಿ ರಾಜ್ಯದಲ್ಲೂ ಕೂಡ ಜೆಡಿಎಸ್ ಬಿಜೆಪಿ ಜೊತೆ ಮೈತ್ರಿ ಮಾಡ್ಕೊಂಡ್ರು ಕೂಡ ನಮ್ಮ ಸಿದ್ಧಾಂತದಲ್ಲಿ ಬದಲಾವಣೆ ಮಾಡ್ಕೊಳ್ಬಾರ್ದು ಅನ್ನೋ ನಿಟ್ಟಿನಲ್ಲಿ ನಿಲುವುಗಳನ್ನು ಕೈಗೊಳ್ತಾ ಇದೆ. ನಿಮ್ಮೂರಿನಿಂದ ವಿಶ್ವ ಮಟ್ಟದವರೆಗೆ ರಾಜಕೀಯ, ಸಿನಿಮಾ, ಸ್ಪೋರ್ಟ್ಸ್ ಯಾವ ಸುದ್ದಿಯೂ ಮಿಸ್ ಆಗಲ್ಲ. ಬರೀ ಸುದ್ದಿಯಷ್ಟೇ ಅಲ್ಲ, ಜೊತೆಯಲ್ಲೇ ಇರುತ್ತೆ ವಿಶ್ಲೇಷಣೆ. ಗ್ಯಾರಂಟಿ ನ್ಯೂಸ್ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಕ್ಷಣ ಕ್ಷಣದ ಅಪ್ಡೇಟ್ಸ್ ಪಡೆಯಿರಿ.